ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಂ ಅಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಇಲ್ಲಿ ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ, ಇಲ್ಲಿ ಎಲ್ಲ ಮುಖ್ಯವಾದಂತಹ ಪಂಡಿತರಲ್ಲಿ, ಜ್ಞಾನಿಗಳಲ್ಲಿ ಮತ್ತು ದೇವತೆಗಳಿಗೆ ಮಾರ್ಗದರ್ಶನ ಮಾಡುವಂತಹ ಬೃಹಸ್ಪತಿಯನ್ನು, ಆಧ್ಯಾತ್ಮದಲ್ಲಿ ಇರುವಂತಹವರಲ್ಲಿ ಮುಖ್ಯವಾದಂತಹ ಈ ಬೃಹಸ್ಪತಿ ನಾನು ಅಂತ ನೀನು ತಿಳ್ಕೊ. ಅಂದರೆ ಅವರ ರೂಪವನ್ನು ಅಥವಾ ಅವರ ಮನುಷ್ಯರ ಆಕಾರವನ್ನು ಅಥವಾ ಪ್ರಾಕೃತ ಅಪ್ರಾಕೃತ ಶರೀರಗಳ ಬಗ್ಗೆ ಇಲ್ಲಿ ಭಗವಂತ ಮಾತಾಡ್ತಾ ಇಲ್ಲ. ಅಲ್ಲಿ ಅವರಿಗೆ ಇರುವಂತಹ ಆ ಸಂಸ್ಕಾರ, ಸನ್ನಿಧಾನ, ಇವುಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಬೃಹಸ್ಪತಿಗೆ ಆ ಪಟ್ಟ ಅನ್ನೋದು ಯಾಕೆ ಪ್ರಾಪ್ತಿಯಾಗಿದೆ ಅಂದರೆ ನನ್ನ ಆಶೀರ್ವಾದ ಅವನಿಗೆ ಇದೆ, ಹೀಗಾಗಿ ನಾನು ಅವನಿಗೆ ಈ ಕೆಲಸವನ್ನು ಮಾಡುವಂಥ ಪ್ರೇರಣೆಯನ್ನು ಮಾಡ್ತಾ ಇರ್ತೇನೆ, ಅವನ ಅಂತರ್ಯಾಮಿಯಾದ ನನ್ನನ್ನು ನೋಡು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೇನಾನೀನಾಂ ಅಹಂ ಸ್ಕಂದ. ಸ್ಕಂದ ಅನ್ನುವಂಥವನು ಯಾವ ಮಹಾಪರಾಕ್ರಮಿಯಾಗಿ ಅವನು ರಾಕ್ಷಸರನ್ನು ಬಹಳ ಸಣ್ಣ ವಯಸ್ಸಿನಲ್ಲೇ ಹೊಡೆದು ಸಾಯಿಸಿದಂತಹ ಪರಾಕ್ರಮಿ ಸ್ಕಂದ. ಹೀಗಾಗಿ ಅವನಲ್ಲಿ ಕೂಡ ನನ್ನ ಅಂಶ ಇದೆ, ನನ್ನ ಸನ್ನಿಧಾನ ಅವನಲ್ಲಿ ಇದೆ ಅನ್ನೋದನ್ನು ನೀನು ನೋಡು ಅಂತ ಹೇಳ್ತಾ ಇದ್ದಾನೆ. ಮತ್ತು ಸಾಗರದಲ್ಲಿ ನಾವು ಬೋಟಿಂಗು, ಕ್ರೂಸು ಅಂತೆಲ್ಲ ಹೋಗ್ತಾರೆ. ಹೋದಾಗ ಆ ಸಾಗರದ ಅಗಾಧತೆಯನ್ನು ನಾವು ನೋಡ್ತೇವೆ, ಟಿ ವಿಯಲ್ಲೂ ಇತ್ಯಾದಿಗಳಲ್ಲೂ ನೋಡ್ತಾ ಇರ್ತೇವೆ. ಎಂತಹ ಒಂದು ಗಾಂಭೀರ್ಯ! ಸಾಗರವನ್ನು ನೋಡಿದಾಗ ಅಬ್ಬಾ ಅನ್ನುವಂತಹ ಒಂದು ಉಸಿರನ್ನು ಬಿಡದೇ ಇರುವಂಥವರೇ ಯಾರೂ ಇಲ್ಲವೇ ಇಲ್ಲ. ಹೀಗಾಗಿ ಆ ಸಾಗರ ನಾನು ಅಂತ ತಿಳ್ಕೊ. ಅದರಲ್ಲಿ ಇರುವಂತಹ ಆ ನೀರು, ಆ ಜಲರಾಶಿಯಲ್ಲಿ ಒಂದು ಅಲೆಯಲ್ಲಿ ಇರುವಂತಹ ಶಕ್ತಿ, ಆ ಆಳ ಮತ್ತು ಅದರಲ್ಲಿ ಇರುವಂತಹ ಆ ಎಲ್ಲ ಜೀವಿಗಳ ಜೀವ, ಇದೆಲ್ಲದಕ್ಕೂ ಅದೊಂದು ಶಕ್ತಿ, ವಿಶೇಷವಾದಂತಹ ಅತಿ ಅದ್ಭುತವಾದಂತಹ ಆ ಶಕ್ತಿ ಸಾಗರದಲ್ಲಿದ್ದಿಲ್ಲ, ಅದು ನನ್ನಿಂದ ಪ್ರಾಪ್ತಿಯಾಗಿರುವುದು ಅನ್ನೋದನ್ನು ನೀನು ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಸೋಮವಾರ ಪಂಚಮಿ ತಿಥಿ. ಇಂದು ಹಸ್ತ ನಕ್ಷತ್ರ 17ನೇ ತಾರೀಖು ಹಾಗೂ ಇಂದು ಸಿಂಹ ರಾಶಿಯನ್ನು ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಸಿಂಹ ಸಂಕ್ರಮಣ. ಮೇಷರಾಶಿಯವರಿಗೆ ಇದು ಸುಮಾರು ಮಿಶ್ರವಾದಂತಹ ಫಲವನ್ನು ಕೊಡುತ್ತೆ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲು ಇತ್ಯಾದಿಗಳ ಪ್ರಾಪ್ತಿಯಾಗಬಹುದು. ಆದರೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಆದರೆ ಹಣಕಾಸಿನ ವಿಚಾರದಲ್ಲಿ ಮನಸ್ಸಿಗೆ ಕ್ಲೇಶ. ಮಕ್ಕಳ ವಿಚಾರದಲ್ಲಿ ಕೂಡ ಸ್ವಲ್ಪ, ಪೋಷಕರಿಗೆ ಸ್ವಲ್ಪ ನೆಮ್ಮದಿ ಮತ್ತು ಸಮಾಧಾನ ಅವಶ್ಯಕ. ವೃಷಭ ರಾಶಿಯವರಿಗೆ ನಿಮ್ಮ ಚತುರ್ಥ ಭಾವಕ್ಕೆ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಕೋರ್ಟು ಕಚೇರಿ ವ್ಯವಹಾರಗಳು, ಇನ್ಫ್ರಾಸ್ಟ್ರಕ್ಚರ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರುವಂತಹವರು ಮತ್ತು ಸರ್ಕಾರದೊಡನೆ ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು, ಇವರಿಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಸ್ವಲ್ಪ ಕಷ್ಟವೇ ನೋಡಬೇಕಾಗಿ ಬರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಇಂದು ಮನಸ್ಸಿಗೆ ಕ್ಲೇಶ ಆಗಬಹುದು. ಮಿಥುನ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮ ಇತ್ಯಾದಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಬಂಧು ಬಾಂಧವರಲ್ಲಿ ಎಲ್ಲರಲ್ಲೂ ಕೂಡ ಮನಸ್ಸಿಗೆ ಅತಿ ಆಹ್ಲಾದಕರವಾದಂತಹ ಕ್ಷಣಗಳನ್ನು ನೀವು ನೋಡ್ತೀರಿ. ಬಂಧು ಬಾಂಧವರಲ್ಲಿ ನೆಮ್ಮದಿ ಹಾಗೂ ಇಂದು ಬಹಳನೇ ನೀವು ಒಂದು ತಿಂಗಳು ಬಹಳ ಪರಾಕ್ರಮದಿಂದ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಾಧಿಸಬಹುದು. ಕರ್ಕ ರಾಶಿಯವರಿಗೆ ಹಣಕಾಸಿನ ತೊಂದರೆ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ಕೂಡ ಸ್ವಲ್ಪ ತೊಂದರೆ, ಸಂಸಾರದ ತಾಪತ್ರಯಗಳಿಂದ ಬಹಳನೇ ಕ್ಲೇಶವಾಗಬಹುದು. ಮನೆಯಲ್ಲಿ ಜಗಳ ಇತ್ಯಾದಿಗಳು ಆಗಬಹುದು, ಹುಷಾರಾಗಿ ಇರಬೇಕು. ಸಿಂಹರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ಸ್ಪಾಟ್ಲೈಟ್ ನಿಮ್ಮ ಮೇಲೆಯೇ ಇರೋದರಿಂದ ಎಲ್ಲರೂ ನಿಮ್ಮ ಕಡೆ ನೋಡ್ತಾ ಇರ್ತಾರೆ. ಆದರೂ ಕೂಡ ನಿಮ್ಮಲ್ಲಿರುವಂತಹ ಒಳ್ಳೆಯದು ಹಾಗೂ ನಿಮ್ಮಲ್ಲಿರುವಂತಹ ದುರ್ಗುಣಗಳು ಕೂಡ ಪ್ರಕಾಶಕ್ಕೆ ಬರಬಹುದು. ಹೀಗಾಗಿ ಮನಸ್ಸಿಗೆ ಕ್ಲೇಶ ಜಾಸ್ತಿ. ಕನ್ಯಾ ರಾಶಿಯವರಿಗೆ ಇದು ಬಹಳ ಕಷ್ಟಕರವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಯಾವುದೇ ವಿಚಾರದಲ್ಲಿ ಯಾರ ಸಹಕಾರವೂ ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಬಹಳ ಕಷ್ಟಕರವಾದಂತಹ ಒಂದು ತಿಂಗಳನ್ನು ಈಗ ನೋಡಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಹಾಗೂ ಧನಾಗಮವಾಗುತ್ತೆ. ಆದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಬಹಳ ಕ್ಲೇಶವಾಗಬಹುದು. ಬರೀ ಮಿತ್ರತ್ವಗಳಿಂದ ಇಂದು ಲಾಭ, ನಿಮಗೆ ಒಂದು ತಿಂಗಳು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವು ಕಾಣಬಹುದು. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಭಾಗ್ಯಸ್ಥಾನಕ್ಕೆ ರವಿ ಬಂದಿದ್ದಾನೆ. ಆದರೂ ಕೂಡ ಮುಖ್ಯವಾದಂತಹ ಯಾವುದೇ ಕೆಲಸದಲ್ಲೂ ಬೇರೆಯವರ
ಸಹಕಾರವಿಲ್ಲದೆ, ಹಿರಿಯರ ಆಶೀರ್ವಾದವಿಲ್ಲದೆ ಆಗೋದಿಲ್ಲ. 1 ತಿಂಗಳು ಎಲ್ಲರೂ ಕೂಡ ನಿಮ್ಮನ್ನು ಬಹಳ ಪರೀಕ್ಷಾತ್ಮಕವಾದಂತಹ ದೃಷ್ಟಿಯಲ್ಲಿ ನೋಡ್ತಾರೆ. ಮಕರ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಹೀಗಾಗಿ ಮನಸ್ಸಿಗೆ ಬಹಳ ಕ್ಲೇಶ. ಕುಂಭರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಷ್ಟ, ತೊಂದರೆ, ಸಂಸಾರದಲ್ಲಿ ಮತ್ತು ಪ್ರೀತಿ ಪಾತ್ರರೊಡನೆ ಸ್ವಲ್ಪ ತೊಂದರೆಯನ್ನು ನೋಡಬೇಕಾಗಿ ಬರಬಹುದು. ಮೀನರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕೆಲಸದಲ್ಲಿರುವಂತಹ ಅಡಚಣೆಗಳೆಲ್ಲ ಮುರಿದು ಬೀಳುತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಅತಿಯಾದಂತಹ ಆತ್ಮವಿಶ್ವಾಸದ ಅವಶ್ಯಕತೆ ಇಲ್ಲ. ಭಗವಂತ ಎಲ್ಲವನ್ನ ನಿಮಗೆ ಕೊಟ್ಟು ತಾನೇ ನೋಡಿಕೊಳ್ಳುತ್ತಾನೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯ.